ಪೊಲೀಸ್ ಸರ್, ಇಫ್ ಯು ಆರ್ ಸೀಯಿಂಗ್ ಇನ್ ಕಾರ್ ಮೇಲೆ ಒಂದು ಚಲಾನ್ ಇದೆ, ಸೀಸ್ ಮಾಡಿಬಿಡಿ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಇನ್ ಕಾರ್ನ. ವಿಡಿಯೋ ಗೈಸ್, ಯಾರ್ಯಾರು ಇದ್ದೀರಾ ನೀವು ಕೂಡ ಕಮೆಂಟ್ ಮಾಡಬೇಕು. ಏನಾದರೂ ಅಫಿಷಿಯಲಿ ಪಾಸ್ಡ್ ಔಟ್ ಅನ್ಎಂಪ್ಲಾಯ್ಡ್ ಆಗಿದ್ರೆ, ಎಂಪ್ಲಾಯ್ಮೆಂಟ್ ಆದವ್ರು ತಲೆ ಕೆಡಿಸ್ಕೊಬಿಡಿ. ಅವ್ರದ್ದೆಲ್ಲ ಬಕೆಟ್ ಲಿಸ್ಟಲ್ಲಿ ಇರುತ್ತೆ. ಬಕೆಟ್ ಇಟ್ಕೊಂಡು ಏನೇನೋ ಮಾಡಿ ಪಾಸ್ ಆಗಿರ್ತಾರೆ, ಪ್ಲೇಸ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅವ್ರು ಜಾಬ್ ನಸೀಬಿ ಡ್ಯಾಶ್ ಡ್ಯಾಶ್ ಆಯ್ತು, ಹಮ್ ಕ್ಯಾ ಕರ್ ಸಕ್ತೆ ಪಾಂಡು. ಕಬ್ನಾ ಲೇಟು, ಕಾಫಿ ಕುಡಿಯೋಣ. ಲಾ ಡೈಲಾಗ್ನ ಚೇಂಜ್ ಮಾಡಿಬಿಟ್ಟ. ಕಾಫಿ ಎಲ್ಲ ಈಟು ಕಬ್ನಲ್ಲಿ ಕುಡಿಯೋಣ ಅನ್ನೋದನ್ನ ಕಬ್ನಲ್ಲಿ ಈಟು ಕಾಫಿ ಕುಡಿಯೋಣ ಅಂತ. ತುಮಕೂರಲ್ಲಿ ಬೆಸ್ಕಾಮ್ ಕಡೆಯಿಂದ ಚಾರ್ಜಿಂಗ್ ಸ್ಟೇಷನ್ ಮಾಡಿದ್ದಾರೆ. 0 ಸಿವಿಕ್ ಸೆನ್ಸ್ ಅನ್ನೋದು ಇದಕ್ಕೆ. ಎಲೆಕ್ಟ್ರಿಕ್ ಚಾರ್ಜ್ ಮಾಡೋ ಜಾಗದಲ್ಲಿ ಪೆಟ್ರೋಲ್ ಬೈಕ್ ಯಾಕೆ ನಿಲ್ಲಿಸ್ಬೇಕು? ಪಾಪ ಎಲೆಕ್ಟ್ರಿಕ್ ಕಾರೆಲ್ಲ ಚಾರ್ಜ್ ಮಾಡ್ಕೊತೀವಿ, ಇಲ್ಲಿ ಪೆಟ್ರೋಲ್ ಬೈಕ್ ನಿಲ್ಸ್ಕೊಂಡು ಕೂತೀವಿ. ವಾಟ್ ಈಸ್ ದಿಸ್ ಮೈ ಡಿಯರ್ KSRTC? ವಾಟ್ ಈಸ್ ದಿಸ್ ಬ್ರೋ? ಆ ಬಸ್ಸು ಇನ್ನೊಂದು ಸ್ವಲ್ಪ ಬಿಟ್ಟರೆ ವಾಲ್ಕೊಂಡು ಬಿದ್ದೇ ಬಿಡುತ್ತೆ. ಲೆಫ್ಟ್ ಸೈಡಿಗೆ, ಈಚೆ ಸೈಡಿಗೆ ನೋಡಿ, ಆಚೆ ಸೈಡಲ್ಲಿ ಎಷ್ಟು ಈ ಥರ ಅಲ್ಲ, ಅಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಬಸ್ ಬಿಡಬೇಕು. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನೆನ್ನೆ ಹೇಳ್ದಂಗೆ ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ. ಯಶಸ್ ಇದ್ದಾನೆ ನಮ್ಮ ಜೊತೆ, ಆ್ಯಂಡ್ ಶಶಾಂಕ್ ಇದ್ದಾನೆ, ಗೇಟ್ ಟಾಪರ್ ಆಫ್ ಅವರ್ ಕಾಲೇಜ್, ಆ್ಯಂಡ್ ಈಸ್ ದ ಓನ್ಲಿ ಗಾಯ್ ಹೂ ಹ್ಯಾಸ್ ಕ್ಲಿಯರ್ ದ ಗೇಟ್, ಆ್ಯಂಡ್ ಈಸ್ ಆಲ್ಸೋ ರೈಟಿಂಗ್ ದಿ PGCET ಎಕ್ಸಾಮ್ಸ್. ಏನನ್ನಿಸ್ತಿದೆ ಶಶಾಂಕ್? ಸಾಕಾ ಇಂಟ್ರೊಡಕ್ಷನ್? ಇನ್ನ ಏನಾದರೂ ಬೇಕು ಏನಂತ ಯಶಸ್? ಇನ್ನೂ ಬೇಕು ಯಶಸ್. ನಿಂದ್ರಲ್ಲಿ ಐಫೋನ್ ಚಾರ್ಜರ್ ಇದೆಯಾ ಬ್ರೋ? ಓ ಥ್ಯಾಂಕ್ ಗಾಡ್. ಐ ಫರ್ಗಾಟ್ ಟು ಬ್ರಿಂಗ್ ದಟ್ ಅಡಾಪ್ಟರ್ ಟು ಪುಟ್ ಇನ್ ಯುವರ್ ಕಾರ್. ಐ ಥಾಟ್ ನಾಟ್ ದೇರ್ ವಿತ್ ಯು. ಚಾರ್ಜ್ ಆಗಲ್ಲ ಅಷ್ಟೇ. ನಿಂತಿದಾಗ ಚಾರ್ಜ್. ವೈ ವಿ ಹ್ಯಾವ್ ಟು ಟರ್ನ್ ಆನ್ ದಿ ignition? Ignition or you have to turn on the engine itself? It is ಕನ್ನಡದಲ್ಲಿ ಹೇಳು ಮಚ್ಚ, ಪರವಾಗಿಲ್ಲ. It is a slow charger. Anyways, phone will get revived, right? That's the important. What is this towel? Chi? It's you old uncle Ajja putting towel and driving the car. ಎಲ್ಲಿಂದ ಹೋಗ್ತಾ ಇದೀವಿ? ಸಕ್ರಾಪಟ್ನದಿಂದ ಕಡೂರು ಹೋಗಿ, ಕಡೂರು ಅಜ್ಜಂಪುರ, ಬ್ರೋ ಸಕ್ರಾಪಟ್ನದಿಂದ ಬಾಣವರ ಹೋಗಬಹುದಲ್ಲ? ರೋಡ್ ಚೆನ್ನಾಗಿಲ್ಲ. ಒಂದ್ಸತಿ ಹಿಂಗೆ ಹೋಗ್ಬಿಟ್ಟು ಸಿಗಾಕೊಂಡ್ಬಿಟ್ವಿ ಮಧ್ಯದಲ್ಲಿ. ಅಲ್ಲಿ ರೋಡ್ ಹಾಕ್ದವ್ರೆ, ಈಗಲೂ ಸಿಗಾಕೋ ಹೋಗಿ. ಅಷ್ಟು ರಿಸ್ಕ್ ತಗೊಂಡಿವಿ. ಅವಾಗ ಸಿಗಾಕೊಂಡಿದ್ದೆ, ಈಗಲೂ ಸಿಗಾಕೋ. ಏನಂತೀರಾ? ಕಮೆಂಟ್ ಮಾಡಿ. ಕೆಲಸ ಇರ್ಲಿಲ್ಲ, ಇವತ್ತು ಕೆಲಸ ಇದೆಯಲ್ಲ. ನಿನಗೆ ಯಾವತ್ತೂ ಕೆಲಸನೇ ಇರಲಿಲ್ಲ, ಈಗಲೂ ಕೆಲಸ ಇಲ್ಲ. ಇಂಜಿನಿಯರಿಂಗ್ ಮುಗಿಸಿದ್ಯಾ ಅಷ್ಟೇ. #unemployment. We got the results yesterday. Forgot to say this. We are officially passed out now. We are officially unemployed. Officially unemployed, passed out we are now. ವಿಡಿಯೋ ಗೈಸ್, ಯಾರ್ಯಾರು ಇದ್ದೀರಾ ನೀವು ಕೂಡ ಕಮೆಂಟ್ ಮಾಡಬೇಕು. ಏನಾದರೂ ಅಫಿಷಿಯಲಿ ಪಾಸ್ಡ್ ಔಟ್ ಅನ್ಎಂಪ್ಲಾಯ್ಡ್ ಆಗಿದ್ರೆ, ಎಂಪ್ಲಾಯ್ಮೆಂಟ್ ಆದವ್ರು ತಲೆ ಕೆಡಿಸ್ಕೊಬಿಡಿ. ಅವ್ರದ್ದೆಲ್ಲ ಬಕೆಟ್ ಲಿಸ್ಟಲ್ಲಿ ಇರುತ್ತೆ. ಬಕೆಟ್ ಇಟ್ಕೊಂಡು ಏನೇನೋ ಮಾಡಿ ಪಾಸ್ ಆಗಿರ್ತಾರೆ, ಪ್ಲೇಸ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ಇದ್ದಾರೆ ಸ್ವಲ್ಪ ಜನ, ಒಂದು 2% ಜನ ಇದ್ದಾರೆ ಕಷ್ಟಪಟ್ಟು ಪ್ಲೇಸ್ಮೆಂಟ್ ಪ್ರಿಪೇರ್ ಆಗಿ. ಐ ಡೋಂಟ್ ಟಾಕ್ ಅಬೌಟ್ ದೀಸ್ ಗೈಸ್, ಆ್ಯಂಡ್ ಸಮ್ ಆಫ್ ದ ಗೈಸ್ ಆರ್ ದೇರ್ ಬಕೆಟ್ ಹಾಕ್ಕೊಂಡು ಅಲ್ಲಲ್ಲೇ ಏನೇನೋ ಮಾಡ್ಕೊಂಡಿದ್ದಾರೆ. ಬ್ರೋ ನಿನಗೆ ಬಕೆಟ್ ಹಾಕ್ಕೊಂಡು ನನಗೆ ಒಂದು ಹೇಳ್ತೀನಿ ಬ್ರೋ, ಇವತ್ತೇನೋ ಬಕೆಟ್ ಹಾಕ್ಕೊಂಡು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟೆ. 10 ದಿನ 15 ದಿನ ಆದಮೇಲೆ ಒಂದು ಫಂಕ್ಷನಿಗೆ ಸೇರ್ತೀರಾ, ಎಲ್ಲರ ಮುಂದೆ ಹೇಳ್ತಾರೆ ಬ್ರೋ ನಿನಗೆ ನನ್ನಿಂದ ಕೆಲಸ ಸಿಕ್ತು ಇವನಿಗೆ ಅಂತ. ಯಾಕೆ ಬೇಕು ಬ್ರೋ ನಿನಗೆ ಅದೆಲ್ಲ? ಬೇಡ, ತಿಗ ಮುಚ್ಕೊಂಡು ಕರೆಕ್ಟಾಗಿ ಪ್ಲೇಸ್ಮೆಂಟ್ ಅಟೆಂಡ್ ಮಾಡು, ಪಾಸ್ ಆಗು, ಕೆಲಸ ತಗೋ. ಏನಕ್ಕೆ ಬಕೆಟ್ ಹಾಕೊಂಡು ಹೋಗ್ತೀಯಾ? ದಿಸ್ ಈಸ್ ನಾಟ್ ಎ ಫೇರ್. ಇನ್ನೊಂದು ಮ್ಯಾಟ್ರ್ ಹೇಳೋದು ಮರ್ತೆ, ನಾನು ಏನು ಚೂದಿಯ ಕೆಲಸ ಮಾಡ್ಕೊಂಡಿದ್ದೀನಿ ಅಂದರೆ, ಮೈಕ್ ಬಾಕ್ಸ್ ತಂದೆ, ಆ್ಯಂಡ್ ಮೈಕೇ ಇಲ್ಲ, ಓನ್ಲಿ ಟ್ರಾನ್ಸ್ಮಿಟರ್ ಇಸ್ ದೇರ್. ये मेरी नसीब है, जब नसीबी डैश डैश है तो हम क्या कर सकते हैं पांडू? क्या कर सकता है पांडू? ಯಶಸ್ ಏನು ಮಾಡು ಗೊತ್ತಾ, ಸ್ಪೀಡ್ನ 100+ ಅಲ್ಲಿ ಹೋಗೋಯ್ತಾ, ಪೊಲೀಸ್ ಫೈನ್ ಹಾಕ್ಲಿ ವಿಡಿಯೋ ನೋಡಿಬಿಟ್ಟು. ನಾನು ಅವಾಗ ವಿಡಿಯೋ ಮಾಡ್ಕೊತೀನಿ. ಸೊ ಪ್ಯೂರ್ ಮೈಲೇಜ್ ತೆಗಿಬೇಕಂದ್ರೆ ನಿಧಾನ ಕೊಡಿಸ್ತಾ ಇದ್ದೀನಿ. ಪೆಟ್ರೋಲ್ ಇಸ್ ಸ್ಪಾನ್ಸರ್ಡ್ ಬೈ ಆಸ್ ವೆಲ್ ಆಸ್ ಐ ಸೆಡ್ ಯೆಸ್ಟರ್ಡೇ, ಇಟ್ಸ್ ಬೀಯಿಂಗ್ ಸ್ಪಾನ್ಸರ್ಡ್ ಬೈ SSS. We don't have any funds to put the petrol, and he is taking me as a backup to drive the car. I am the driver now, backup driver. Na driver. ನಾನು ಹಾಡು ಹಾಕಿಲ್ಲ. ಏಯ್ ಕಾಪಿರೈಟ್ ಬೀಳುತ್ತೆ. ನಾ ಡ್ರೈವರ. ಯಶಸ್ ಛೇ, ಸಚಿನ ಇದ್ದಿದ್ರೆ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಬೋದಿತ್ತು. ಅದೇ ನಾನು ಕರ್ತೆ ಮಾಡೋನ್ ಬರಲೇ. ಏನು ಮಾಡ್ಬೋದಿತ್ತು ಹೇಳು?
ಮುಂದೆ ಹೋಗೋ ಲಾರಿನ ಬಸ್ಸಿಗೆ ಫೋನ್ ಮಾಡ್ಬಿಟ್ಟು ಅಣ್ಣ ನಮಗೊಂದು ಅರ್ಜೆಂಟ್ ಇದೆ ಸೈಡಿಗೆ ಬಾರೋಣ ಅನ್ಬೋದಿತ್ತು. ಇಲ್ಲ ಅಂದರೆ ಅದು ನಮ್ಮದು ಜಾನಿ ಅಣ್ಣಂದು ಪ್ಲ್ಯಾನ್ ಇತ್ತಲ್ಲ, ಅಟ್ಲೀಸ್ಟ್ ಇವತ್ತಾದರೂ ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು, ಒಳ್ಳೆ ಕಂಟೆಂಟ್ ಆಗೋದು. ವಿ ಮಿಸ್ಡ್ ಇಟ್. ವಿ ಮಿಸ್ ಯು ಸಚಿನ. ಹ್ಯಾಶ್ಟ್ಯಾಗ್ ವಿ ಮಿಸ್ ಯು. ಸೌದಿ ಇದ್ರು ಆಗೋದು. ಹಾಂ, ಸೌದಿ ಇದ್ದಿದ್ರು ಆಗೋದು. ಸೌದಿನೂ ಇಲ್ಲ. ಹೇಳೋದಲ್ಲ, ನೆನ್ನೆ ಒಂದು ರೀಲ್ ಹಾಕಿದ್ದೆ ಬಾಯ್ಸ್ ಎಲ್ಲ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ. ಜೀವನದಲ್ಲಿ ಎಂಥ ಸ್ಟೇಜಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೆಟಲ್ ಆಗೋದ್ರಪ್ಪ, ನಾವೇ ಇನ್ನೂ ಡ್ಯಾಶ್ ಥರ ತಿರುಗಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ ಅಂತ. ಸೇಮ್ ಥಿಂಗ್ ಹ್ಯಾಪನ್ ರೈಟ್ ನಾವು. ಕಬ್ನಲ್ಲಿ ಕುಡಿಯಕ್ಕೆ ಹೋಗೋಣ ಈಗ. ಏಯ್ ಲಾಕ್ ತೆಗಿಯಮ್ಮ, ನನ್ನನ್ನು ಲಾಕ್ ಹಾಕ್ಬಿಟ್ಟು. ಕಬ್ನಾಲ್ ಕಬ್ನಾಲ್ ಯಾರು ನೀನು ಪಾರ್ಕ್ ಮಾಡ್ತಿರೋದ? ಕಬ್ನಲ್ಲಿ ಇಟ್ಟು ಕಾಫಿ ಕುಡಿಯೋಣ. ಲಾ ಡೈಲಾಗ್ನ ಚೇಂಜ್ ಮಾಡಿಬಿಟ್ಟ. ಕಾಫಿ ಎಲ್ಲ ಇಟ್ಟು ಕಬ್ನಲ್ಲಿ ಕುಡಿಯೋಣ ಅನ್ನೋದನ್ನ ಕಬ್ನಲ್ಲಿ ಇಟ್ಟು ಕಾಫಿ ಕುಡಿಯೋಣ ಅಂತ. ವಿಶಾಂಕ್ ನಿಂಗೂ ಬೇಕಾ? ನಿಂಗೂ ಬೇಕಾ? ಕಾಫಿ ಬೇಕಾ ಕಬ್ನಲ್ಲಿ ಬೇಕಾ? ಎಲ್ಲ ನಿದ್ದೆ ಮೂಡಲ್ಲಿ ಇದ್ದಾರಪ್ಪ ಎಲ್ಲರೂ. ಅಣ್ಣ ಫುಲ್ಲು ತುಮಕೂರಿಗೆ ಇನ್ನೂ 60 ಕಿಲೋಮೀಟರ್ಸ್ ಇದೆ ಆ್ಯಂಡ್ ವಿ ಆರ್ ಆನ್ ದಿ ಹೈವೇ. ಯಶಸ್, ನಿನ್ನ ಕಾರ್ ನಂಬರ್ ಲಿಕ್ ಮಾಡಲಾ? ನಿನ್ನ ಕಾರ್ ನಂಬರ್ ಲಿಕ್ ಮಾಡಲಾ? ಒಂದು ಚಲಾನ್ ಇದೆ, ಕಟ್ಬಿಡಿ. 500 ರೂಪಾಯಿದು. ಪೊಲೀಸ್ ಸರ್, ಇಫ್ ಯು ಆರ್ ಸೀಯಿಂಗ್ ನಿನ್ನ ಕಾರ್ ಮೇಲೆ ಒಂದು ಚಲಾನ್ ಇದೆ, ಸೀಸ್ ಮಾಡಿಬಿಡಿ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ನಿನ್ನ ಕಾರ್ನ. ಪಾಪ ಹೆಲ್ಪ್ ಮಾಡೋರೊಬ್ರು ಬೇಕಾಗಿರ್ತಾರೆ, ಇನ್ನು ಇಟ್ಕೊಳ್ಳಿ. ಆನ್ಲೈನ್ ಟ್ರಾನ್ಸಾಕ್ಷನ್ ಇಲ್ಲ. ಚೆನ್ನಾಗಿ ಕೆಲಸ ಮಾಡ್ತೀರಮ್ಮ. ಹಿಂಗೆ ಹೋಗಿ ಬರ್ತೀವಿ, ಶಶಾಂಕಿಗೆ ಎಕ್ಸಾಮ್ ಬರ್ಸಿ ನಿನ್ನ ಕಾರ್ ತೊಗೊಂಡೋಗಿ ಬರ್ತೀವಿ, ಆಯಿತಾ? ಬಿಟ್ಟ ಇಂಜಿನಿಯರಿಂಗ್ ಒಂದು ಲೆಕ್ಕ ಮಾಡೋಕ್ಕೆ ಬರಲ್ಲ, ಏನಿಲ್ಲ. ಸ್ಟಾರ್ಟಿಂಗಿಗೆ ಕೇಳಿದ್ರೆ ತಾನೆ ಒಂದು ಕ್ಲಾಸಿಗೆ ಎಷ್ಟು ಅಂತ. 30 ರೂಪಾಯಿ ಅಂದಮೇಲೆ 90 ರೂಪಾಯಿ. ಕೇಳಬೇಕು, ಡಿಸ್ಕೌಂಟ್ ಚೀಟಿ ಇಟ್ಟು ಪಾಸ್ ಆಗಿಬಿಟ್ಟು ಬಂದುಬಿಡ್ತಾರೆ ಇಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು. ಏನು ಅದನ್ನು ಇಟ್ಕೊಂಡು ಹೋಗ್ತೀವಿ ಎಕ್ಸಾಮ್ ಬರೀಕೀಗ? ಬೇಡ ಮತ್ತೆ ಅಲ್ಲಿ ನೀರು ಕುಡಿಯಂಗಾದ್ರೆ ಕಬ್ಬಿನ ಜ್ಯೂಸ್ ಕುಡಿತೀನಿ. ಕಬ್ಬಿನ ಹಾಲು ಜ್ಯೂಸ್ ಕುಡಿಬೇಕು. ಮತ್ತೆ ಹೊರಡ್ತಾ ಇದ್ದೀವಿ. ಅಣ್ಣ ಬಾಯ್. ಅಣ್ಣಂಗೊಂದು ಬಾಯ್ ಹೇಳಿದ್ವಿ. ಬಾರೋ ಡ್ರೈವರ್. ನಾ ಡ್ರೈವರ್. ಫೈನಲಿ ತುಮಕೂರಿಗೆ ರೀಚ್ ಆಗಿದ್ದಾನೆ ನಮ್ಮ ಯಶಸ್. ಎಷ್ಟು ಗಂಟೆಲಿ ಬಂದಮ್ಮ? 3 hours. 3 hours ತೊಗೊಂಡಿದ್ದಾನೆ ಬರೋಕ್ಕೆ. ನಾವು ಇವಾಗ ಅವರು ಎಕ್ಸಾಮ್ ಬರೆಯೋಕೆ ಹೋಗ್ತಾರೆ, ನಾವು ಕಾರ್ ಒಳಗೆ ಟೈಮ್ ಪಾಸ್ ಮಾಡಬೇಕಾಗುತ್ತೆ. 2 to 3 hours. ಲ್ಯಾಪ್ಟಾಪ್ ಇಟ್ಕೊಂಡ್ಬಂದಿದ್ದೀನಿ ಸೇಫರ್ ಸೈಡಿಗೆ. ಕಾರ್ ಏನಾದರೂ ಒಂದು ಒಳ್ಳೆ ಸ್ಪಾಟಿಗೆ ಹಾಕ್ಕೊಟ್ರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ ಟೈಮ್ ಪಾಸ್ ಮಾಡೋಕ್ಕೆ. ನಿನಗೊಂದು ಐಡಿಯಾ ಹೇಳ್ಕೊಡ್ಲ ಮೊಬೈಲ್ ಇಟ್ಕೊಳ್ಳೋಕ್ಕೆ? ಅದು ಮೀಟ್ರ್ ಬೋರ್ಡ್ ಇದೆಯಲ್ಲ ಅಲ್ಲಿಡು ಮ್ಯಾಪಿಗೆ. ನಾನು ಹಂಗೆ ಮಾಡೋದು. ಎಸ್ ಎಕ್ಸಾಕ್ಟ್ಲಿ. ಹೆಂಗೆ ಸ್ಕ್ರೀನ್ ರೊಟೇಷನ್ ಆನ್ ಮಾಡು. ಸ್ಕ್ರೀನ್ ರೊಟೇಷನ್ ಆನ್ ಮಾಡು. ಎಸ್, ನೀವು ಏನಾದರೂ ಮೊಬೈಲ್ ಮೌಂಟ್ ಇಲ್ಲ ಅಂತ ಹೇಳಿದ್ರೆ ಈ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ. ಸ್ಕ್ರೀನ್ ರೊಟೇಷನ್ ಆನ್ ಮಾಡಿಬಿಟ್ಟು ನಿಮ್ಮ ಮೀಟ್ರ್ ಬೋರ್ಡ್ ಇರುತ್ತಲ್ಲ ಅಲ್ಲಿ ಇಟ್ಬಿಡಿ. ಶಿಸ್ತಾಗಿ ಮ್ಯಾಪ್ ಆಗುತ್ತೆ. ಅಲ್ಲಿ ನೋಡ್ಕೊಂಡು ಆರಾಮಾಗಿ ಓಡಿಸ್ಬೋದು. ಜುಗಾದ್ ಮನೇಲಿ ಓದ್ಕೊಂಬಂದ್ರು ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಟ್ಟು ಕಲಿತವ್ರೆ. ಟವಲ್ ಎಲ್ಲ ಹಿಡ್ಕೊಂಡು ಬೆವರ್ಕೊಂಡು ಏನು ಶಶಾಂಕ್ ಗೇಟ್ ಕ್ಲಿಯರ್ ಮಾಡಿಬಿಟ್ಟು ನೀನು ಇವನ್ ಜೊತೆ ಸೇರ್ಕೊಂಡು ಹಾಳಾಗ್ತಿದ್ಯಾ ಇಲ್ಲಿ. IIT ಇಂಟರ್ನ್ಶಿಪ್ ಮಾಡೋರ್ನೆಲ್ಲ ಹಾಳು ಮಾಡ್ತಿದ್ಯಲ್ಲೋ. ಡಿವೈಡ್ ಆ್ಯಂಡ್ ಕಾನ್ಕರ್. ಏನು ಡಿವೈಡ್ ಆ್ಯಂಡ್ ಕಾನ್ಕರ್ ಸುಳ್ಳು ಹೇಳ್ಬಿಟ್ಟ ಅಲ್ಲಿ ಅನ್ಸುತ್ತೆ. ಸರಿ, ಇದೊಂದು ಅದ್ರ ತೋರ್ಸೋಣ ಕರೆಕ್ಟಾ ಇಲ್ಲ ಅಂತ. ಮುಂದಕ್ಕೆ ಹೋಗು. ಬರ್ತಾ ಇಲ್ಲ ವಿಡಿಯೋ ಮಾಡಿದೆ ಅಂತ ಫೇಲ್ ಆದಾಯ್ತು. ಡಿವೈಡ್ ಆ್ಯಂಡ್ ಕಾನ್ಕರ್ ಹೇಳಿದ್ದ ಸುಮ್ಮನಿರಪ್ಪ, ವಿಡಿಯೋ ಇದೆ ಸುಳ್ಳು ಹೇಳ್ಬೇಡ. ಎಲ್ಲಿ ಬಂದ್ಬಿಟ್ಟು PGCET ಎಕ್ಸಾಮ್ ಬರೀತಾನಂತೆ ಲಾಸ್ಟಲ್ಲಿ ಓದ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ. ಅವರಿಬ್ರು ಎಕ್ಸಾಮಿಗೆ ಹೋಗ್ತಾರೆ, ನಾನೀಗ ಟೈಮ್ ಪಾಸ್ ಮಾಡಬೇಕಾಗುತ್ತೆ. ಲ್ಯಾಪ್ಟಾಪ್ ಎಲ್ಲ ತಂದಿದ್ದೀನಿ, ಟೈಮ್ ಪಾಸ್ ಮಾಡೋದೇ. ಹಿಂಗೆ 2.5 ಗಂಟೆ ಉಜ್ಬೇಕು. ಏನು ಅನ್ನಿಸ್ತಾ ಇದೆ? ಏನು ಅನ್ಸುತ್ತೆ, ಎಲ್ಬಂದು ಸಿಗಾಕೊಂಡೆ ಅನ್ಸಿದೆ. ಸದ್ಯಕ್ಕೆ ನೆರಳು ಸಿಕ್ತಿಲ್ಲ ಅಂದಿದ್ರೆ ಭಾಳ ಕಷ್ಟ ಆಗುತ್ತೆ. ಈಗ ಲ್ಯಾಪ್ಟಾಪ್ ಓಪನ್ ಮಾಡ್ತಾನಂತೆ, ರಚ್ಚ ಅಂತ 2-3 ವಿಡಿಯೋ ಎಡಿಟ್ ಮಾಡ್ತಾನಂತೆ. ಮುಂದೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ ಮಲ್ಕೊಂಡು 1 ಗಂಟೆ ಹೆಂಗಾರ ಮಾಡ್ಕ. ಒಂದು ದಿನ ತರಬೇಕಿತ್ತು ಸರಿಯಾಗಿ. ಶೇಮ್ಯಾ
ಇದನ್ನ ಡೋರಿಗೆ ವರ್ಕ್ ಅಂದ್ಬಿಟ್ಟು ಕಾಲ್ ಮೇಲೆ ಕಾಲು ಹಾಕೊಂಡು ಒಂದು ಒಳ್ಳೆ ಜಾಗಿಂಗ್ ಮಾಡೋದು. ಹಿಂಗಿಲ್ಲ ಇದೇ ಇದೆಯಲ್ಲ ಟೀ ಶರ್ಟ್ ಐತೆ ಮಂಕ ಬೇಡ ಪಾಪ ಹುಡುಗಂದು ಹಾಳಾಗಬಾರ್ದು. ಆಧಾರ್ ಕಾರ್ಡ್ ಆಸ್ತಿ ಪತ್ರ ತೆಗಿತೀಯನ? ಆಸ್ತಿ ಪತ್ರ ಎಕ್ಸಾಮ್ ಬರೆಯಕ್ಕೆ ಆಸ್ತಿ ಪತ್ರ ಲಿಕ್ ಮಾಡಿ ಆಸ್ತಿ ಪತ್ರನ. ಬೇಡ ಕಲರ್ ಪ್ರಿಂಟ್ ಎಲ್ಲ ಇದು ಒಂದೇನು ಆಸ್ತಿ ಕಲರ್ ಪ್ರಿಂಟ್ ಇರಬೇಕು ಅಂತ ಮೆನ್ಷನ್ ಆಗಿಲ್ಲ, ಬಟ್ ನಾನು ತರಿಸಿದ್ದೀನಿ. ನೀನು ಕಲರ್ ಪ್ರಿಂಟ್ ತಂದಿದ್ಯಾ? ಓ ಶ್ರೀಮಂತ ಎಲ್ಲ ಶಿಶಾಂಕ್ ನಿಂಗೆ ಯಾಕೆ ಬೇಕಿತ್ತು ಶಿಶಾಂಕ್? ಗೇಟ್ ಕ್ಲಿಯರ್ ಆಗಿದೆ ಆರಾಮಾಗಿ. ಫೋನ್ ಮಾಡಿದ್ದ ಕಂಪ್ನಿ ಕೊಡೋಕ್ಕೆ. ನನ್ನ ಫೋಟೋ ನೋಡ್ತೀಯ? 10th ಸ್ಟ್ಯಾಂಡರ್ಡಿಂದ ಅದೇ ಫೋಟೋ ಹಾಕೊಂಡು ಎಲ್ಲ ಕಡೆ ಉಜ್ಜುತ್ತಾ ಇದ್ದಾನೆ. ಅದಲ್ಲ ಇದು ಅಪ್ಡೇಟ್ ಮಾಡ್ಸಿಲ್ಲ ಆಧಾರ್ ಕಾರ್ಡು? ಅದು ಹೆಂಗೋ ನಿಮಗೆ ಡಿ ಎಲ್ ಕೊಟ್ರು ಮತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ದಲೆ ಹಿಂಗೆಲ್ಲ ಕೊಡ್ತಾರೆ. ತಗೊಳಮ್ಮ ಇಟ್ಕೊಂಡು ಲೀಕ್ ಗೀಕ್ ಮಾಡ್ದವನು ನಂಬರೆಲ್ಲ ಮಾಡ್ತೀನಿ ಕಣ. ಇದ್ದು ನೀನು ಹಾಂ ಅದೇ ಅವನು ಎಲ್ಲ ಟೆನ್ಷನ್ ಆಗ್ತವ್ರೆ. ಕೊಡಿಲಿ ಕ್ಯಾಮ್ರಾಗ ಒಂದ್ಸತಿ ತೋರ್ಸೋಣ. ಕಾರ್ಡ್ ಕೊಡಿರಿ, ಇದು ನೀನಲ್ಲ ಅಂತ ವಾಪಸ್ ಕಳಿಸಿ. ಕಾರ್ಡ್ ಕೊಡಿರಿ. ಏಯ್ ನಂಬರೆಲ್ಲ ತೋರಿಸ್ಬಿಡಮ್ಮ. ಯಶೋಸ್ ಇಸ್ ದಿಸ್. ಅದೆಲ್ಲ ಬೇರೆ ಯಾವುದೋ ಹುಡುಗಿ ಕಾಣಿಸೋದಿಲ್ಲ ಅನ್ಸುತ್ತೆ ಫೋಟೋ ತೆಗಿಬೇಕಾರೆ. ಯಾವುದೋ ಹುಡುಗಿ ಕಡೆ ನೋಡ್ತೇನೆ. ಹೊರಟ್ರೇನೋ ಈಗಲೇ? ಇಲ್ಲ ಫಸ್ಟ್ ನೋಡ್ಕೊಂತ ಇದ್ದೀನಿ. ರೆಡಿ ಆಗ್ತಾ ಇದ್ದೀರಾ? ರೆಡಿ. ತುಮಕೂರಲ್ಲಿ ಬೆಸ್ಕಾಮ್ ಕಡೆಯಿಂದ ಚಾರ್ಜಿಂಗ್ ಸ್ಟೇಷನ್ ಮಾಡಿದ್ದಾರೆ. 0 ಸಿವಿಕ್ ಸೆನ್ಸ್ ಅನ್ನೋದಿದೆ. ಎಲೆಕ್ಟ್ರಿಕ್ ಚಾರ್ಜ್ ಮಾಡೋ ಜಾಗದಲ್ಲಿ ಪೆಟ್ರೋಲ್ ಬೈಕ್ ಯಾಕೆ ನಿಲ್ಲಿಸ್ಬೇಕು? ಪಾಪ ಎಲೆಕ್ಟ್ರಿಕ್ ಕಾರೆಲ್ಲ ಚಾರ್ಜ್ ಮಾಡ್ಕೊತೀವಿ, ಇಲ್ಲಿ ಪೆಟ್ರೋಲ್ ಬೈಕ್ ನಿಲ್ಸ್ಕೊಂಡು ಕೂತೀವಿ. ವಾಟ್ ಇಸ್ ದಿಸ್? ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾರೆ. ಏನಿಸ್ತಿದ್ಯಪ್ಪ? ಹೆಂಗಿತ್ತು ಎಕ್ಸಾಮು? ಹೆಂಗಿತ್ತು ಶಿಶ? ನಿಂದು? ಹೌದು ಮ್ಯಾಥ್ಸ್ಗೆ. ನಿಂದು ಆಲ್ರೌಂಡ್ಗೆ ಪಾಸ್ ಆಗುತ್ತೆ. ನನಗೆ ಡೌಟು ಪಾಸ್ ಆಗುತ್ತೆ ಅನ್ನೋದು. ಪ್ರಮಾಣ ಮಾಡ್ಕೊಳ್ಳ ಮಾಡು. ತಟ್ಟೆ ಮೇಲೆ ಮಾಡು. ನಾನು ಯಶಸ್ ನನ್ನ ಫೋನ್ ಬೇಡ, ನಿನ್ನ ಫೋನ್ ಮೇಲೆ ಮಾಡು. ಹೊಸ ಫೋನ್ ಅಂತ ಬರುತ್ತೆ, ಹೆಂಗಾದ್ರೂ ಫೋನ್ ಹೋಗುತ್ತೆ. ನಾನು ಯಶಸ್ ಪ್ರಮಾಣ ಮಾಡುತ್ತೇನೆ. ನನ್ನ ಫೋನ್ ಮೇಲೆ ಪ್ರಮಾಣ ನೋಡಿ. ಫೋನ್ ಬಂತು. ಎಕ್ಸಾಮ್ ಮುಗಿಸ್ಕೊಂಡು ಬಂದರು. ನಾನು ಅವಾಗ ಈಗ ಸ್ವಲ್ಪ ಚಾಟ್ಸಿದ್ರು. ಈಗ ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಈಗ ಮನೆ ಕಡೆ ಹೊರಟಿದ್ದೀವಿ. ಯಶಸ್ ಫುಲ್ ಟಯರ್ಡ್ ಅನಿಸ್ತಾ ಇದೆಯಾ ನಿಂಗು? ಯಾರ ಮನೆ ಅಪ್ಪ? ಯಾರ ಮನೆ ಕಡೆ ಹೊಟ್ಟಿದ್ಯಾ? ನಮ್ಮ ಮನೆ ಕಡೆ ಕಣಲ್ಲ. ನನಗೆ ಟೆನ್ಷನ್ ಮಾಡ್ದಲ್ಲೋ. ನಮ್ಮ ಮನೆ ಎಲ್ಲೋ ನಮ್ಮ ಚಿಕ್ಕಮಗಳೂರಿಗೆ ರಿಟರ್ನ್ ಹೊಟ್ಟಿದ್ದೀವಿ. ಸಮಾಧಾನನಾ? ಈಗ ಸಮಾಧಾನ. ಏನು ಯಾವ ಹುಡುಗಿ ನಡೀಇದೆ ತುಮಕೂರಲ್ಲಿ? ನಾನು ಇನ್ಯಾರಂಗೆ ಕೇಳಿದೆ ಅನ್ಕೊಂಡು ಶಶಾಂಕ್ ಕೇಳಿದೆ ಅನ್ಕೊಂಡೆ. ಫುಲ್ ಸುಸ್ತಾಗೋಯ್ತು. ಮಜಾ ಏನಾಯ್ತು ಅಂದರೆ ಹೋಟೆಲಲ್ಲಿ ಎಲ್ಲರಿಗೂ ಚಿಕನ್ ಬಿರಿಯಾನಿ ಅಂತ ಆರ್ಡರ್ ಮಾಡಿದ್ದೆ. ದೆನ್ ಐ ರಿಮೆಂಬರ್ಡ್ ಇವತ್ತು ಸ್ಯಾಟರ್ಡೇ ನಾನು ತಿನ್ನಲ್ಲ. ಮತ್ತು ಶಿಜ್ವಾನ್ ನೂಡಲ್ಸ್ ತೊಗೊಂಡು ತಿಂದು ಫುಲ್ ಸುಸ್ತಾಗ್ಬಿಟ್ಟಿದೆ. ಫುಲ್ ಹೊಟ್ಟೆ ಫುಲ್ ಆಗುತ್ತೆ. ತುಂಬ 3 ಅವರ್ 9 ಕಾಲಿಗೆ ಹೋಗ್ತೀವಿ ಅಂತ. ರಾತ್ರಿ 9 ಕಾಲಿಗೆ ಹೋಗ್ತೀವಿ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ. ಇಫ್ ನಾನೇನಾದ್ರು ಡ್ರೈವಿಂಗ್ ಸೀಟಿಗೆ ಹೋದರೆ 8:08 ಮನೇಲಿ ಇರ್ತೀವಿ. ಎದುರುಬೇಡಿ. ಜಸ್ಟ್ ಆ ಸೀಟಿಗೆ ನಾನು ಹೋಗ್ಬೇಕಷ್ಟೆ. ಲೆಟ್ಸಿ ಯಶಸ್ ಅದಕ್ಕೆ ಪರ್ಮಿಷನ್ ಕೊಡ್ತಾನ ಅಂತ. ಕೊಟ್ಟರೆ ರಾಕೆಟ್ ಲಾಂಚ್. ಓಕೆ ಬಾಯ್, ಸಿಗೋಣ ಮಧ್ಯದಲ್ಲಿ ಎಲ್ಲಾದರೂ ಸ್ಟಾಪ್ ಆಗ್ತಾಗ. ಮೈ ಡಿಯರ್ KSRTC, ವಾಟ್ ಇಸ್ ದಿಸ್ ಬ್ರೋ? ಆ ಬಸ್ಸು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ವಾಲ್ಕೊಂಡು ಬಿದ್ದೇ ಬಿಡುತ್ತೆ. ಲೆಫ್ಟ್ ಸೈಡಿಗೆ, ಈಚೆ ಸೈಡಿಗೆ ನೋಡಿ. ಆಚೆ ಸೈಡಲ್ಲಿ ಎಷ್ಟು ಈ ಥರ ಅಲ್ಲ, ಅಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಬಸ್ ಬಿಡಬೇಕು. ಯಾಕೆ ಈ ಥರ ಒಂದೇ ಬಸ್ಸಿಗೆ ಎಲ್ಲರನ್ನೂ ತುಂಬಿಟ್ಟು ರೋಡಲ್ಲಿ ಹೋಗೋ ಮಾರಿನ ಮೈ ಮೇಲೆ ಬಿಟ್ಕೊಂಡಂಗೆ ನೀವೇ ರಿಸ್ಕ್ ಮಾಡ್ಕೊಳ್ಳೋದು? ಅಲ್ಲಿ ಯಾರಿಗಾದ್ರೂ ಏನಾದರೂ ಆದರೆ ಯಾರು ಜವಾಬ್ದಾರಿ? ಮತ್ತೆ 2 ಲಕ್ಷ ಕೊಡ್ತೀನಿ, 5 ಲಕ್ಷ ಕೊಡ್ತೀನಿ ಅಂತ ಪರಿಹಾರ ಕೊಡ್ಕೊಂಡು ಬರ್ತೀರಾ. ಇಟ್ಕೊಂಡು ಏನು ಮಾಡ್ತಾರೆ ಗುರು? ಲೈಫ್ ಬರುತ್ತಾ ಇರೋದಾದ್ರು ಮತ್ತೆ. ಪ್ಲೀಸ್ KSRTC, ದಿಸ್ ಈಸ್ ಸ್ಪೆಷಲಿ ಫಾರ್ ಯು ಗೈಸ್. ನಂಗೆ ಗೊತ್ತಿಲ್ಲ ಯಾರ್ಯಾರಿಗೆ ರೀಚ್ ಔಟ್ ಆಗುತ್ತೆ ವಿಡಿಯೋ ಇದು ಅಂತ. ಸಪ್ರೇಟಾಗಿ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ ಇದನ್ನ. KSRTC, ಪ್ಲೀಸ್ ಟೇಕ್ ಎ ಸೀರಿಯಸ್ ನೋಟ್ ಆನ್ ದಿಸ್. ಆ್ಯಂಡ್ ದಿಸ್ ಈಸ್ ಹ್ಯಾಪನಿಂಗ್ ಆನ್ ದಿ ಹೈವೇ ಕನೆಕ್ಟಿಂಗ್ ಫ್ರಮ್ ತುಮಕೂರಿಂದ ಚಿಕ್ಕಮಂಗ್ಳೂರಿಗೆ ಕನೆಕ್ಟ್ ಆಗೋ ಹೈವೇಲಿ ಇದಾಗ್ತಾ ಇರೋದು. ನಿಯರ್ ಟಾಟಾ ಶೋರೂಮ್. ಎಕ್ಸಾಕ್ಟ್ಲಿ ಟಾಟಾ ಶ್ರೀ ಆಟೋ ಅಂತ ಇದೆ. ಸೊ ಇಲ್ಲಿ ಆಗ್ತಾ ಇರೋದು. ಹಾಂ, ಬಸ್ ನಂಬರ್ ಬಂದ್ಬಿಟ್ಟು KA06F1188. ಪ್ಲೀಸ್ ಟೇಕ್ ಎ ಸೀರಿಯಸ್ ನೋಟ್ ಆನ್ ದಿಸ್ KSRTC. You guys are risking the people's life. Okay. ಅಲ್ಲಿ ನೋಡ್ಬೋದು ನೀವು ಎಷ್ಟಕ್ಕೊಂದು ವಾಲ್ ಇದೆ ಅಂತ. ಬಸ್ ನಂಬರ್ ನೀಟಾಗಿ ವಿಸಿಬಿಲಿಟಿ ಇದೆ. KA06F1188. ಎಷ್ಟು ವಾಲ್ ಇದೆ ನೋಡ್ಬೋದು ಈ ಪೋಸ್ಟರ್ ನೋಡಿ. ಅಲ್ಲಿ ಬಸ್ ಹಿಂಗಾಗ್ಬಿಟ್ಟಿದೆ ಲಿಟ್ರಲಿ.
ಪ್ಲೀಸ್ KSRTC ಟೇಕ್ ಎ ನೋಟ್ ಆನ್ ದಿಸ್. ಫೈನಲಿ ಕಡೂರಿಗೆ ರೀಚ್ ಆದ್ವಿ. ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ವಿ, ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗ್ಬಿಟ್ಟಿದ್ವಿ. ಯಶಸ್ ಅಂತೂ ಡ್ರೈವಿಂಗ್ ಮಾಡಿ ಮಾಡಿ ಟಯರ್ಡ್ ಆಗ್ಬಿಟ್ಟಿದ್ದಾನೆ. ಆಗ್ತಾ ಇಲ್ಲ ನನ್ನ ಕೇಳಿ. ಸಂಜಯ್ ಏರ್ಲೈನ್ಸ್ ವಿಲ್ ಟೇಕ್ ದ ಡ್ರೈವ್ ಅಂತ ಹೇಳಿದ್ರೆ ಬೇಡ ಅಂದ್ಬಿಟ್ಟ. ಇನ್ನು 8:45 ಆದರೂ ಕಡೂರಲ್ಲಿದ್ದೀವಿ. ಇಫ್ ಇನ್ ಕೇಸ್ ಸಂಜಯ್ ಏರ್ಲೈನ್ಸ್ ಕೈಯಲ್ಲಿ ಬಂದಿದ್ದರೆ ಇಷ್ಟೊತ್ತಿಗೆ ಚಿಕ್ಕಮಗಳೂರಲ್ಲಿ ಇರ್ತಿದ್ವಿ. ಇರಲಿ, ಇಟ್ಸ್ ಓಕೆ. ನಿಧಾನವೇ ಪ್ರಧಾನ ಅಂತ ನಮ್ಮ ಗ್ರೂಪಿನ ಸೇಫೆಸ್ಟ್ ಡ್ರೈವರ್ ಓಡಿಸ್ತಾ ಇದ್ದಾರೆ. ನೋ ಇಶ್ಯೂಸ್. ಸೊ ಇದಾಗಿರುತ್ತೆ 30 days ಚಾಲೆಂಜಲ್ಲಿ ಸೆಕೆಂಡ್ ಆಫ್ ವಿಡಿಯೋ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಎಡಿಟ್ ಮಾಡಿಬಿಟ್ಟು ನಾಳೆ ಒಳಗೆ ಪೋಸ್ಟ್ ಮಾಡ್ತೀನಿ ಇನ್ನು. ಸೊ ವಿಡಿಯೋ ಬಂದುಬಿಟ್ಟು ಒಂದಿನ ಡಿಲೇ ಇರುತ್ತೆ, ಎಡಿಟ್ ಮಾಡಿಬಿಟ್ಟು ಹಾಕಬೇಕಲ್ಲ, ಹಾಗಾಗಿ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗಾಯ್ಸ್.